ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ಇವಾಗ ಬೆಳಗಿನ 8:30 ಆಗಾಗ ಬಂತ್ರಿ. ನಾವು 7:30 ಎದ್ದು ಎಲ್ಲ ಇವಾಗ ಫ್ರೆಶಪ್ ಎಲ್ಲ ಆಗಿ ಎಲ್ಲ ನಮ್ಮ ಡ್ರೆಸ್ ಅದನ್ನೆಲ್ಲ ಹಾಕೊಂಡಿರಿ. ಇವಾಗ ತಾತಂತ ಫೋನ್ ಹಚ್ಚಿದ್ರು, ಇವಾಗ ಹೋಗ್ಬೇಕ್ರಿ. ನಾವು ಅಂದರೂ ಎಷ್ಟು ಜಲ್ದಿ ಹೋಗ್ಬೇಕಂದ್ರೆ ಲೇಟ್ ಆಕೈತ್ರಿ. ಇವತ್ತು ಆಟವಿ ಸವಾರಿ ರೀ, ಬೀಫಾದಿಮರು ಹೇಳ್ತಾರೆ. ಹಾಗಾಗಿ ಇವತ್ತಂತೂ ಜಗ್ಗಿ ಗದ್ದಲ ಇರುತ್ತೆ ರೀ. ಸೊ ಅದನ್ನೆಲ್ಲ ಇದು ಮಾಡ್ಬೇಕಲ್ರಿ ನಾವು. ಹಾಗಾಗಿ ಇವಾಗ ಜಲ್ದಿ ಹೋಗತ್ತೇನೆ ರೀ ನಾನು. ಮತ್ತು ನಾನು ಇವತ್ತು ಇನ್ನು ಬೀಫಾದಿಮರು ಹೆಂಗೆ ಬರ್ತಾರೆ, ಹೆಂಗೆ ಹೇಳ್ತಾರೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಮತ್ತು ನಿಮ್ಮ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿಪ್ಪ, ಇವಾಗ ನಾನು ಅಂಗಡಿ ಕಡೆ ಹೋಗತ್ತೇನೆ ರೀ. ಯಾಕಪ್ಪ ಅಂತಂದ್ರೆ ಇವತ್ತು ಅಲ್ಲಿ ಜಗ್ಗಿ ಗದ್ದಲ ಇರ್ತದೆ ರೀ. ತಾತಿ ಆಗಲಿಂತ ಫೋನ್ ಹಚ್ಚತ್ತಿದ್ರೆ ಬಾಬಾ ಅಂತಂದು ಅದಕ್ಕೆ ಇವಾಗ ನಾನು ಹೋಗತ್ತೇನೆ ರೀ. ಅಲ್ಲಿ ನಾನು ಬಂದಿದ್ದೆ ರೀ ಇಲ್ಲಿ ಅಂಗಡಿ ಕಡೆ. ಇನ್ನೂ ವ್ಯಾಪಾರ ಏನಿರಲಿಲ್ಲ. ನನಗೆ ಡ್ರೆಸ್ ಚಲೋ ಕಾಣಿಸ್ತಿಲ್ಲ ರೀ. ಹಾಗಾಗಿ ಇವಾಗ ಹೋಗಿ ಮತ್ತೆ ಚೇಂಜ್ ಮಾಡೋಕೆ ಹೋಗತ್ತೇನೆ. ನಾನು ಚೇಂಜ್ ಮಾಡಿ ಡ್ರೆಸ್ಸು ಮತ್ತು ವಾಪಸ್ ಅಂಗಡಿ ಕಡೆ ಹೋಗೋಣ್ರಿ. ಇವಾಗ ಇನ್ನೂ ಏನಿಲ್ಲ ರೀ. ಇವಾಗ ಗದ್ದಲ ಸ್ಟಾರ್ಟ್ ಆಗುತ್ತೆ. ಸಂಜೆಗಂತೂ ಕೊಡೋಕೆ ಪುರ್ಸತ್ತಿರಲ್ಲ ರೀ ನಮಗೆ, ಆ ರೀತಿ ಆಗುತ್ತೆ. ಇವಾಗ ಹೋಗಿ ಚೇಂಜ್ ಮಾಡ್ಕೊಂಡು ಬರೋಣ್ರಿ ಡ್ರೆಸ್ ಅದನ್ನೆಲ್ಲ. ಆ ಸೈಡ್ ಅಂಗಡಿ ಒಳಗೂ ಯಾರೂ ಇಲ್ಲ ರೀ. ಅದಕ್ಕೆ ದಾದಿ ಇದು ಮಾಡತ್ತಾರೆ, ಬಾ ಜಲ್ದಿ ಬಾ ಅಂತಂದು. 2 ನಿಮಿಷದೊಳಗೆ ಬರ್ತೀನಿ ಅಂತಂದು ಹೇಳಿ ಬಂದೇನಿ ರೀ. ಇವಾಗ ಹೋಗೋಣ್ರಿ. ಸೊ ನೋಡ್ರಿಪ್ಪ, ಇವಾಗ 9:30 ಆತ್ರಿ. ನಾನು ರೆಡಿಯಾಗಿ ಕುಂತಿದ್ದೆ. ಭಾಳ ಹೊತ್ತು ರೆಡಿಯಾಗಿ ಕುಂತು, ಆದ್ರೆ ಫೋನ್ ಒಳಗೆ ಚಾರ್ಜ್ ಇರಲಿಲ್ಲ ರೀ. ಹಾಗಾಗಿ ಇಲ್ಲಿ ಚಾರ್ಜ್ ಹಾಕಿ ಸ್ವಲ್ಪ ಹೊತ್ತು ಕುಂತು ಹೋಗೋಣ ಅಂಥೇಳಿ ಕುಂತಿದ್ದೆ ರೀ ನಾನು. ಇವಾಗ ಚಾರ್ಜ್ ಅಂತೂ ಹಿಡಿಯವಲ್ತ್ರಿ ಫೋನ. ಹಾಗಾಗಿ ಇವಾಗ ಇದೆಲ್ಲ ಮೊಹರಮಿಂದ ಮುಗಿತಪ್ಪ ಅಂತಂದ್ರೆ ಹರ್ಷ ಕಾಂಪ್ಲೆಕ್ಸಿಗೆ ಹೋಗಿ ಹೊಸ ಚಾರ್ಜರ್ ತೊಗೊಂಡು ಬರ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಸೂಪರ್ ಫಾಸ್ಟ್ ಆಗ್ತೈತ್ರಿ ಚಾರ್ಜರ್. ಆದರೆ ಇವಾಗ ಆಗವಲ್ತ್ರಿ. 10 ನಿಮಿಷಕ್ಕೆ 1% ಆಗತೈತಿ, ಆ ರೀತಿ ಆಗತೈತಿ. ಚಾರ್ಜರ್ ಹಿಡಿವಲ್ತ. ಹಾಗಾಗಿ ಇವಾಗ ಹೋಗಿ ಅದಕ್ಕೆ ಇವಾಗ ಚಾರ್ಜ್ ಇಟ್ಟಿದ್ದೆ ರೀ. ಇನ್ನೊಂದು 10 ನಿಮಿಷ ಬಿಟ್ಟು ಹೋಗ್ತೇನೆ ರೀ ನಾನು ಇವಾಗ ಅಂಗಡಿ ಕಡೆ. ಮತ್ತು ಮಮ್ಮಿನೂ ಫೋನ್ ಹಚ್ಚಿದ್ರಿ ನನಗೆ, ದಾದಿನೂ ಫೋನ್ ಹಚ್ಚಿದ್ರೆ, ಇಲ್ಲ ಫೋನ್ ಒಳಗೆ ಚಾರ್ಜ್ ಇಲ್ಲ, ಇನ್ನೊಂದು 40% ಆದಮೇಲೆ ತೊಗೊಂಡು ಬರ್ತೀನಿ ಅಂತ ಅಂದೇನಿ ರೀ. ಸರಿ ಜಲ್ದಿ ಬಾ ಅಂತಂದ ರೀ. ಇವಾಗ 40ರಿಂದ 50 ಆತಂದ್ರೆ ಹೋಗೋಣ್ರಿ. ಇನ್ನೊಂದು 10 ನಿಮಿಷ ಬಿಟ್ಟು ಹೋಗೋಣ್ರಿ, ಎಷ್ಟಾದ್ರೂ ಆಗಲಿ. ಮತ್ತು ಬೇಕಂದ್ರೆ ಮಮ್ಮಿ ಕಡೆ ನಾನು ವಾಪಸ್ ಕೊಟ್ಟು ಕಳಿಸ್ತೇನೆ ರೀ ಚಾರ್ಜ್ ಹಾಕಕ್ಕೆ. ಮತ್ತು ನನಗೆ ಭಾಳ ಜನ ಕಮೆಂಟ್ ಮಾಡಿದ್ರಿ, ಯಾಕೆ ರೆಡಿ, ಭಾಳ ಜನ ಅಂದರೆ 1-2 ಕಮೆಂಟ್ ಮಾಡಿದ್ರಿ, ಯಾಕೆ ರೆಡಿಯಾಗಿ ಹೋಗ್ತೀರಿ ನೀವು ಆ ರೀತಿ ಸಾನಿಯಾ ಮತ್ತು ನೀನು ಅಂತಂದು. ರೆಡಿಯಾಗಿ ಹೋಗೋದಿಲ್ಲ ರೀ ನಾವು. ಜಸ್ಟ್ ಪೌಡ್ರ್ ಮತ್ತು ಸುರ್ಮಾ ಅಷ್ಟೇ ಹಚ್ಕೊಂಡು ಹೋಗ್ತೇವೆ ನಾವು. ಡ್ರೆಸ್ ಒಂದು ಸ್ವಲ್ಪ ಚಲೋ ಹಾಕ್ಕೊಂತೇವೆ, ಅದ್ರ ಹೊಸವಂತೂ ಹಾಕ್ಕೊಳ್ಳಲ್ಲ. ಅದ್ರೊಳಗೆ ಸ್ವಲ್ಪ ಚಲೋ ಇದು ಅಷ್ಟು ಹಾಕ್ಕೊಂಡು ಹೋಗ್ತೇವೆ. ಅಲ್ಲಿ ಅಂಗಡಿ ಒಳಗೆ ಕುಂದಿರ್ತೀವಲ್ರಿ. ಹಾಗಾಗಿ ಮತ್ತು ರೆಡಿ ಅಂತೂ ಏನಿಲ್ಲರಿಪ್ಪ, ಸ್ವಲ್ಪ ಪೌಡ್ರ್ ಮತ್ತು ಸುರ್ಮಾ ಅದಿಷ್ಟು ಹಚ್ಕೊಂಡು ಮತ್ತು ನಾವೇನೂ ಹಚ್ಕೊಳ್ಳಲ್ಲ ರೀ. ಮತ್ತು ಈ ಮೊಹರಂ ಸಲುವಾಗಂತೂ ನಿದ್ದಿನೇ ಇಲ್ಲ ರೀ ನಮಗೆ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಜಲ್ದಿ ಹೇಳೋದ್ರಿ, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು. ನೀನೇ ನೋಡ್ರಿ ದೇವ್ರು ಬಂದಿದ್ವು. ಹಾಗಾಗಿ ನಾವು 12:30 ಮಕ್ಕೊಂಡೀವಿ ರೀ. ಈ ರೀತಿ ಮಕ್ಕೊಳತ್ತೀವಿ. ಮತ್ತು ಬೆಳಗ್ಗೆ 6-7 ಗಂಟೆ ಅಂದ್ರೆ ಹೇಳತ್ತೀವಿ ರೀ. ನಿದ್ದಿನೇ ಇಲ್ಲ. ಅಂಗಡಿಯೊಳಗೆ ಕುಂತ್ಕೊಂಡಾಗಂತೂ ಫುಲ್ ನಿದ್ದೆ ಬರ್ತೈತಿ ರೀ. ರಾತ್ರಿ 8 ಗಂಟೆ ಆದ ತಕ್ಷಣ ಅಂತೂ ಕಣ್ಣು ಈ ಥರ ಸಣ್ಣವಾಗ್ಬಿಡ್ತಾವೆ ರೀ. ಭಾಳ ನಿದ್ದೆ ಬರ್ತೈತಿ, ಕಣ್ಣೆಲ್ಲ ಉರಿತಾವ್ರಿ, ಆ ರೀತಿ ಆಗತೈತಿ. ಸೊ ನಿದ್ದೆನೂ ಇಲ್ಲ ರೀ ನಮಗೆ. ಆಮೇಲೆ ಮತ್ತು ಕರೆಕ್ಟಾಗಿ ಊಟನೂ ಮಾಡೋದಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಇವಾಗ ಹೆಂಗೆ ಊಟ ಮಾಡೋಕ್ಕಾಕೈತ್ರಿ, ಇಲ್ಲೆಲ್ಲ ಗಿರಾಕಿ ಬರ್ತಿರ್ತಾರೆ, ಅವ್ರಿಗೆಲ್ಲ ಕೊಡೋದ್ರೊಳಗೆ ಅಂದ್ರೆ ಟೈಮ್ ಹೆಂಗೆ 3-3:30 ಊಟ ಮಾಡತ್ತೀವಿ ರೀ ನಾವು. ಬೆಳಗ್ಗೆ ನಾಷ್ಟ 1-12 ಮಾಡತ್ತೀವಿ. ಊಟ ಮಾಡೋ ಟೈಮಿಗೆ ನಾವು ನಾಷ್ಟ ಮಾಡತ್ತೀವಿ ರೀ. ಸೊ ಚಹಾ ಕುಡಿಯೋ ಟೈಮಿಗೆ ಊಟ ಮಾಡತ್ತೇವೆ ರೀ ನಾವು. ಮತ್ತು ಆ ರೀತಿ ಆಗತೈತಿ. ಅಂದರೂ ನಾನು ಇಲ್ಲಿ ಮನೆ ಒಳಗೆ ಬಂದೇನೆ ಸ್ವಲ್ಪ ಊಟ ಮಾಡಿರ್ತೀನಿ ರೀ ನಾನು ಜಲ್ದಿ. ಮತ್ತು ಅಂಗಡಿ ಒಳಗೆ ನಾನು ಭಾಳ ಊಟ ಮಾಡೋದಿಲ್ಲ. ಅವ್ರು ಊಟ ಮಾಡುವಾಗ ನಾನು ಗಿರಾಕಿ ಕೊಟ್ಟರೆ ಆತಂತೇಳಿ ನಾನು ಇಲ್ಲಿ ಸ್ವಲ್ಪ 10 ನಿಮಿಷದೊಳಗೆ ಊಟ ಮಾಡಿ ಅಲ್ಲಿ ಹೋಗ್ಬಿಡ್ತೀನಿ ರೀ. ಟೈಮು ಆತ್ರಿ. ಮತ್ತು ಚಾರ್ಜು ಆಯ್ತು, ಫೋನ್ 40% ಆಗೈತೆ ರೀ. ಇವಾಗ ಹೋಗೋಣ್ರಿ. ಚಾರ್ಜು ಜಲ್ದಿ ಖಾಲಿ ಆಗತ್ತೈತೆ ರೀ ನಂದು. ಅದು ಹೋಗ್ಬೇಕ್ರಿ ಇವಾಗ ಮೊಹರಂ ಆದಮೇಲೆ. ಇವಾಗ ಅಂಗಡಿ ಕಡೆ ಹೋಗೋಣ್ರಿ. ಹರ್ಷಿಯಾ ಬಂದಿವ ನಿನ್ನ ಜಾಗ ನಾ ಕುಂತೀನಿ ನೋಡು. ನಿನ್ನ ಜಾಗ ನಾ ಇಲ್ಲಿ ದಾದಿಮ ಕೇಳಕತ್ತೀನಿ ಕೊಟ್ಟು ಇದು ಎಷ್ಟು ಆತ್ಮ ಇದು ಎಷ್ಟು ಆಯ್ತು ಅಂತಂದು. ಅಂದ್ರೆ ಲೆಕ್ಕ ಗೊತ್ತಾಕೈತಿ ಇದಕ್ಕೆ ಇಷ್ಟ ಅಂತಂದ್ರೆ. ನನಗೆ ಅದಕ್ಕೆ ಏನು ಕೊಡಕತ್ತೀರಿ ನಂಗೆ ಗೊತ್ತಿಲ್ಲಲ್ಲ. ಬಾ ಕುಂದ್ರ ಬಾಬಾ, ನಾ ಆ ಕಡೆ ಕುಂದಿರ್ತೀನಿ. ಕುದ್ರಿ ದಿಸ್ಕೊ ಹರ್ಷಿಯ, ಕುದ್ರಿ ದಾದಿ ಸ್ವಲ್ಪ ಸಾಮಾನು ತೊಗೊಂಡು ಅಂತಂದಿದ್ರಿ, ಅದನ್ನ ತೊಗೊಂಡು ಇವಾಗ ಹೋಗತ್ತೀನಿ ನಾನು ಮತ್ತೆ ಅಂಗಡಿ ಕಡೆ. ಹರ್ಷಿ ಅದ್ರಾಗಕ್ಕೆ ಹೋಗ್ಬರ್ತಾ ಅಂತ ಮುನ್ನ. ಆಮೇಲೆ ಬಾ APMC ಹೋಗ್ರಂತ. ಇದೆಲ್ಲ ನಿಮ್ದು ಮುಗಿಸ್ ಬಾ, ಕಾಲೇಜ್ ಹೋಗೋದ್ರೊಳಗೆ ಆಪ.
ನಾನು ಮನೆಗೆ ಬಂದಿದ್ದೆ ರೀ. ಮನೆಗೆ ಬಂದು ಮಮ್ಮಿಗೆ ಚಾನು ಮಾಡಿಟ್ಟಿದ್ದೆ ರೀ. ಅಂಗಡಿಗೆ ತೊಗೊಂಡು ಹೋಗಾಕ ಮಮ್ಮಿ ತೊಗೊಂಡು ಹೋದ್ರೆ ಬಾ ಅಂತಂದ್ರೆ ಇನ್ನೊಂದು 10 ನಿಮಿಷ ಬಿಟ್ಟು ಬರ್ತೇನೆ ಅಂತಂದೆ ರೀ. ಇವಾಗ ಹೋಗಾತಿದ್ದೆ. ಅಪ್ಪನೂ ಬರ್ತೇನೆ ಅಂತಂದ್ಲ. ಅದಕ್ಕೆ ನಿಂತೀನಿ ರೀ. ಇವಾಗ ಹೋಗಾತೀವಿ ರೀ ನಾವು ಇವಾಗ ಅಂಗಡಿ ಕಡೆ. ನಾವಿಲ್ಲೇ ಮನೆಗೆ ಬಂದಿದ್ವಿ ಸ್ವಲ್ಪ. ಇವಾಗ ಮತ್ತೆ ಹೋಗಾತೀವಿ ರೀ ನಾವು. ಅಲ್ಲಿ ಮಧ್ಯಾಹ್ನ ಊಟ ಅದನ್ನೆಲ್ಲ ಮಾಡಿದ್ವಿ ರೀ. ನಾವು ಪುಪ್ಪುವರು ತಂದಿದ್ರು, ಅದನ್ನೆಲ್ಲ ಊಟ ಮಾಡೀವಿ. ಇವಾಗ ಮತ್ತೆ ಬಂದಿದ್ವಿ ರೀ ಮನೆಗೆ ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ ಅಂತಂದು. ಅದಕ್ಕೆ ಇವಾಗ ಮತ್ತೆ ವಾಪಸ್ ಅಂಗಡಿ ಕಡೆ ಹೋಗಾತೀವಿ ರೀ ನಾವು. ಇವಾಗ ಮತ್ತೆ 9-9:30 ದೇವ್ರು ಹೇಳ್ತಾವ್ರಿ. ಅವಾಗೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು ಮತ್ತೆ. ನೋಡ್ರಿ ಇಲ್ಲೇ ಇದೆಲ್ಲ ಸೈಡ್ ಎಷ್ಟು ಗೊತ್ತೈತೆ ಅಂತಂದು. ಇವಾಗಂತೂ ನಾವು ಮನೆ ಕಡೆ ಬಂದೇವ್ರಿ. ಅಲ್ಲಿ ದೇವ್ರು ಎದ್ದಿದ್ವಿ, ನಾವು ತೋರಿಸೇನೆ ನಿಮಗೆ. ಇವಾಗ ಮತ್ತೆ ಇಲ್ಲ ನೀರು ಹಾಕಬೇಕಲ್ರಿ, ಹಾಗಾಗಿ ನಾನು ಇವಾಗ ಜಲ್ದಿ ಬಂದೇನಿ ರೀ ಇಲ್ಲಿ ಮನೆ ಕಡೆ. ಇವಾಗ ಬಂದ್ರೆ ಇನ್ನು ಲೇಟ್ ಸ್ಲೋ ಬರ್ತಾವ್ರಿ. ಹಾಗಾಗಿ ಸ್ವಲ್ಪ ಹೊತ್ತು ಕುಂತ ಆಮೇಲೆ ನೀರು ಹಾಕೊಂಡ್ರಿ ಇವಾಗ ದೇವ್ರು ಬಂದ ತಕ್ಷಣ. ನೋಡ್ರಿಪ್ಪ ದೇವ್ರು ಬಂದ ನೋಡ್ರಿ. ದೀಪಾತಿ ಮರಿಪ್ಪ ಆ ಸೈಡಿಂದ ಮೊಳಲಿಯೂ ಬಂದ್ರಿ. ಮತ್ತು ಈ ಸೈಡಿಂದ ಬೀಬಿ ಫಾತಿಮಾನು ಹೋಗಾತಾರ್ರಿ ಇವಾಗ. ಮತ್ತು ಇವಾಗೆಲ್ಲ ಫುಲ್ಲು ರಾತ್ರಿ ಎಲ್ಲ ಸುತ್ತಿ ನಾಳೆ ಬೆಳಗ್ಗೆ 5 ಗಂಟೆ ಇಲ್ಲ 6 ಗಂಟೆಗೆ ಬಂದು ಮತ್ತು ದರ್ಗಾ ಒಳಗೆ ಕೂತ್ಕೊಡ್ತಾರೆ. ಮತ್ತು ನಾಳೆ ಕತ್ತಲ್ ರಾತ್ರಿ ಎಲ್ಲ ರೀ. ನಾಳೆನೂ ಗದ್ದಲ ಜಾಸ್ತಿ ನೋಡ್ರಲ್ಲಿ ಹೋಗಾತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡಿರಪ್ಪ ಇವಾಗ ಬೆಳಗಿಂದ 4 ಗಂಟೆ ಆಗ್ತರಿ. ನಾವೆಲ್ಲರೂ ಇವತ್ತು ಅಂದರೆ ನಾನು ಜೀರಪ್ಪ ಮತ್ತು ಸಾನಿ ಇವತ್ತು ಕತ್ತಲು ರಾತ್ರಿ ಐತಲ್ಲ ರೀ. ಹಾಗಾಗಿ ಇವತ್ತು ಮತ್ತು ನಾಳೆ ರೋಸಾ ಇರಬೇಕಂತ ಮಾಡೀವ್ರಿ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದೀವಿ. ಮಮ್ಮಿ ನಿನ್ನೆ ನಾವು ಸಾರು ಮಾಡಿಟ್ಟಾರ್ರಿ. ಇವಾಗ ನಾನು ಅನ್ನ ಮತ್ತು ತತ್ತಿ ಫ್ರೈ ಮಾಡ್ತೀನಿ ರೀ, ಆಮ್ಲೆಟ್ ಮಾಡ್ತೀನಿ ರೀ. ಈ ಸೈಡ್ ಅನ್ನಕ್ಕೆ ಇಟ್ಟಾರಿ. ಮತ್ತು ಈ ಸೈಡ್ ಮಮ್ಮಿ ನಿನ್ನೆ ಸಾರು ಮಾಡಿದ್ರೆ ಒಂದಾಗಿ. ಮತ್ತು ಈ ಸೈಡ್ ಆಮ್ಲೆಟ್ ಮಾಡ್ಕೊಳ್ಳೋಣ್ರಿ. ಆಮ್ಲೆಟ್ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳೋಣ್ರಿ ಇವಾಗ. ಈ ಸೈಡ್ ಅನ್ನನೂ ಆತ್ರಿ, ಸಾರು ಕುದಿಯತೈತಿ. ಮತ್ತು ಈ ಸೈಡ್ ನಾವು ತತ್ತಿ ಆಮ್ಲೆಟ್ ಹಾಕೊಂಡು ಮಾಡೋಣ್ರಿ ಇವಾಗ ಜಲ್ದಿ. ಅನ್ನ ಸಾರು ಮತ್ತು ಆಮ್ಲೆಟ್ ರೆಡಿ ಆಯ್ತು ರೀ. ಟೈಮು ಆತು ಅನ್ಸುತ್ತೆ. ಜರಪ್ಪ ಟೈಮ್ ಆತಾ? ಇವಾಗ ನೋಡ್ರಿಪ್ಪ ನಾವೆಲ್ಲರೂ ನಾನು ಊಟ ಮಾಡಿ ಬಂದೆ ರೀ. ಅವರಿಬ್ರು ಇನ್ನೂ ಊಟ ಮಾಡತ್ತಾರ. ಮತ್ತು ಇವಾಗ 4:15 ಆತ್ರಿ. ಇವಾಗ ದುವಾ ಹೇಳಿ ಮತ್ತು ಮಕ್ಕಳೋಣ್ರಿ ಇವಾಗ. ಮತ್ತು ಇವತ್ತು ಕತ್ತಲು ರಾತ್ರಿ ರೀ. ಇವತ್ತೊಂದು ತೊಗೊಂಡೊಳಗೆ ಫುಲ್ಲು ಗದ್ದಲ ಇರುತ್ತೆ. ಸೊ ಇವಾಗ ಜಲ್ದಿ ಮಕ್ಕಳೋಣ್ರಿ. ಇವಾಗ ಮಕ್ಕೊಂದು ಬೆಳಗ್ಗೆ ಜಲ್ದಿ ಎದ್ದು ಮತ್ತು ಹೋಗೋಣಂತ್ರಿ ಅಂಗಡಿ ಕಡೆ. ಮತ್ತು ನಾನಂತೂ ರೆಡಿ ಆದೆ ರೀ. ಮತ್ತು ಇವಾಗ ನಾನು ಅಂಗಡಿ ಕಡೆ ಹೋಗತ್ತೀನಿ. ಮತ್ತು ಇವತ್ತಂತೂ ಕತ್ಲು ರಾತ್ರಿ ಭಾಳ ಗದ್ದಲ ಇರುತ್ತೆ. ನೋಡ್ತೀನಿ ನಾನು ವೀಡಿಯೋ ಮಾಡೋದು ಆತಪ್ಪ ಅಂತಂದು ವೀಡಿಯೋ ಮಾಡ್ತೇನೆ. ಮತ್ತು ನಾನು ಇವತ್ತು ರೋಸಾನೂ ಅದೇನಲ್ರಿ, ಹಾಗಾಗಿ ಸ್ವಲ್ಪ ಸುಸ್ತಾದ್ರೆ ವೀಡಿಯೋ ಮಾಡಲ್ಲ ರೀ. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮನಸ್ಸುಗಳು ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.